ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಮಾಡಿದ್ದಾರೆ. ಎಸ್ಸಿ ಎಸ್ಟಿಯವರಿಗೆ ಮೀಸಲಿಟ್ಟ ಹಣ ಯಾಕೆ ಬಳಕೆ ಮಾಡಿದ್ದೀರಾ? ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಯನ್ನ ಮಾಡಿದ್ದಾರೆ. ಎಸ್ಸಿ ಎಸ್ಟಿಯವರಿಗೆ ಮೀಸಲಿಟ್ಟ ಹಣವನ್ನ ಯಾಕೆ ಬಳಕೆಯನ್ನ ಮಾಡಿದ್ದೀರಾ ಎಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಪರಿಷತ್ನಲ್ಲಿ ಹೇಮಲತಾ ನಾಯಕ್ ಶರವಣರಿಂದ ಪ್ರಶ್ನೆಯನ್ನ ಕೂಡ ಮಾಡಲಾಗಿದೆ. ಈ ರೀತಿ ಆದರೆ ಎಸ್ಸಿ ಎಸ್ಟಿ ಜನಾಂಗ ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಹೇಮಲತಾ ಅವರು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ಅವರಿಗೆ ಮೀಸಲಿಟ್ಟ ಹಣವನ್ನ ಯಾಕೆ ಬಳಕೆ ಮಾಡ್ತಿದ್ದೀರಾ? ಅದು ಅವರ ಬಳಕೆಗೋಸ್ಕರ ಇಟ್ಟಿರುವಂತಹ ಹಣ ಇದಾಗಿದೆ. ಅದನ್ನ ಯಾಕೆ ಈ ರೀತಿ ಬಳಕೆಯನ್ನ ಮಾಡ್ತಿದ್ದೀರಾ ಎಂದು ಸರ್ಕಾರದ ವಿರುದ್ಧ ಈಗಾಗಲೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ವಿಪಕ್ಷಗಳ ಸದಸ್ಯರ ಪ್ರಶ್ನೆಗೆ ಸಚಿವ ಎಚ್.ಸಿ. ಮಹದೇವಪ್ಪ ಈಗಾಗಲೇ ಉತ್ತರವನ್ನ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನ ಬಳಕೆ ಮಾಡಿಲ್ಲ. ಏನು ಎಸ್ಸಿ ಎಸ್ಟಿ ಅವರಿಗೆ ಇದೆ ಅವರಿಗೆ ಮಾತ್ರ ಬಳಕೆಯನ್ನ ಮಾಡ್ತಿದ್ದೇವೆ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣ ಹಾಗೇ ಇದೆ, ಬಳಸಲು ಬರಲ್ಲ. ಬೇರೆ ಉದ್ದೇಶಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಸಲು ಆಗಲ್ಲ ಎಂದು ಮಹದೇವಪ್ಪ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಹಣವನ್ನ ಆ ಸಮುದಾಯದವರಿಗೆ ಮಾತ್ರ ಬಳಕೆಯನ್ನ ಮಾಡಲಾಗಿದೆ, ಅವರಿಗೆ ಮಾತ್ರ ಬಳಕೆ ಮಾಡ್ತೀವಿ. ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ಬರುವ ಮೊದಲೇ ಹಣವನ್ನ ಬಳಸ್ತಾ ಇದ್ರು, ಸರ್ಕಾರ ಯೋಜನೆಗಳಲ್ಲಿ ಹಣ ಬಳಸ್ತಾ ಇತ್ತು ಎಂದು ಎಚ್.ಸಿ. ಮಹದೇವಪ್ಪ ಅವರು ಈಗಾಗಲೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣ ಬಳಕೆ ಬಗ್ಗೆ ಈಗಾಗಲೇ ಜಟಾಪಟಿ ಕೂಡ ನಡೀತಾ ಇದೆ. ಟಿಎಸ್ಪಿ ಯೋಜನೆಯಲ್ಲಿ ಹಿಂದೆ 11,144 ಕೋಟಿ ಪ್ಲಸ್ 14,282.38 ಕೋಟಿ ಮತ್ತು 25,426.38 ಕೋಟಿ ಹಣವನ್ನು ಕಾನೂನುಬಾಹಿರವಾಗಿ ಅನ್ನ ಯೋಜನೆಗಳಿಗೆ ಅರ್ಥಾತ್ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾಗಿ ಹಿಂದೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಈ ವಿಷಯ ತಪ್ಪೆಂದು ತಮಗೆ ಅನಿಸಿದರೂ ಕೂಡ ಮತ್ತೊಮ್ಮೆ ಆಯವ್ಯಯದಲ್ಲಿ 52,000 ಕೋಟಿ ಹೆಚ್ಚು ಹಣ ಗ್ಯಾರಂಟಿಗಳಿಗಾಗಿ ತಾವು ಮೀಸಲಿಟ್ಟ ಹಣ ಎಸ್ಸಿಪಿ ಟಿಎಸ್ಪಿ ಯೋಜನೆಗೆ ಮತ್ತದಲ್ಲದೆ 25,426.38 ಕೋಟಿ ಎಲ್ಲಿ ವಿನಿಯೋಗಿಸಲಾಗಿದೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯೋಜನೆ ಅಡಿಯಲ್ಲಿ ಹಂಚಿಕೆ ಮಾಡಿರತಕ್ಕಂಥ ಅನುದಾನವನ್ನು ಮತ್ತು ಈ ಒಂದು ವಿನಿಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾನು ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಸರ್ಕಾರದ ವಿವಿಧ ಸಾರಿಗೆ ಸಂಸ್ಥೆಗಳಲ್ಲಿ ಓಡಾಡ್ತಾ ಇದ್ದ ಒಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರ ಸಂಖ್ಯೆಯನ್ನು ನಿಖರವಾಗಿ ಹೇಳಬೇಕಾಗ್ತದೆ. ಎಸ್ಸಿಪಿ ಎಸ್ಟಿಪಿ ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಬಂದಿರೋದು ಮೊನ್ನೆ ಎಲ್ಲ ಸದಸ್ಯರಿಗೂ ಗೊತ್ತಿದೆ. ಈ ಕಾಯ್ದೆ ಬರೋಕ್ಕಿಂತ ಮೊದಲೇ ಯೋಜನೆಗಳನ್ನು ಮಾಡುವಾಗ ಸರ್ಕಾರ ತನ್ನ ಆಯವ್ಯಯದಲ್ಲಿ ಯೋಜನೆಗಳಿಗೆ ಎಸ್ಸಿಪಿ ಟಿಎಸ್ಪಿ ಹಣನ ಒದಗಿಸ್ತಾ ಇದ್ರು. ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾಯಿದ್ವು ಅದನ್ನು. ಒಂದು ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಎಸ್ಸಿಪಿ ಟಿಎಸ್ಪಿ ಅಂತ ಯೋಜನೆಗೆ ಆ ಜನರಿಗೆ ಹಣನ ಅಲ್ಲಿ ಬಳಸ್ತಾ ಇದ್ರು.